ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಓಕೆ, ಈಗ ಪ್ರಿಪ್ರೇಟ್ರಿ ಎಕ್ಸಾಮ್ಸ್ನ ಇವತ್ತು ಕಂಪ್ಲೀಟ್ ಮಾಡಿದ್ರಿ. ಫಸ್ಟ್ ಪ್ರಿಪ್ರೇಟ್ರಿ, ಲಾಸ್ಟ್ ಎಕ್ಸಾಮು ಸ್ಟಾಟಿಸ್ಟಿಕ್ಸು. ಈಗ ನೆಕ್ಸ್ಟ್ ಸೆಕೆಂಡ್ ಪ್ರಿಪ್ರೇಟ್ರಿ ನೀವು ಬರಿತಾ ಇದ್ದೀರಾ ನೆಕ್ಸ್ಟ್ ವೀಕಲ್ಲಿ. ಮತ್ತು ನನಗೆ ಎಲ್ಲರೂ ಕಮೆಂಟ್ ಹಾಕ್ತಾಯಿದ್ರಿ, ಮೆಂಬರ್ಶಿಪ್ಪಲ್ಲೂ ಶರಣ್ಯ ನೀವು ಕಮೆಂಟ್ ಹಾಕಿದ್ರಿ, ಪ್ರಿಪ್ರೇಟ್ರಿದು ಕೀ ಆನ್ಸರ್ಸ್ ಕೊಡಿ ಮೇಡಮ್ ಅಂತ ಹೇಳಿಬಿಟ್ಟು. ಮತ್ತು ಆಲ್ರೆಡಿ ಕೀ ಆನ್ಸರ್ಸು ನಾನು ರೆಡಿ ಮಾಡ್ತಾ ಇದ್ದೆ. ಇವಾಗ ಹಾಕ್ಬಿಡೋಣ, ನಿಮಗೂ ಅಟ್ಲೀಸ್ಟ್ ಒಂದು ಕ್ಲಾರಿಫಿಕೇಷನ್ ಇರುತ್ತೆ, ಎಷ್ಟು ಮಾರ್ಕ್ಸ್ ಬರ್ಬೋದು, ಕ್ಯೂರಿಯಾಸಿಟಿ ಇರುತ್ತಲ್ಲ ನಿಮಗೂ. ಈಗ ಅದು ಮಾರ್ಕ್ಸನ್ನು ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ. ಅಂದರೆ ಯಾವುದು ಕರೆಕ್ಟು ಅಂತ ಆನ್ಸರ್ಸನ್ನು ಈಗ ಡಿಸ್ಕಸ್ ಮಾಡೋಣಂತೆ ಈ ವಿಡಿಯೋದಲ್ಲಿ. ಓಕೆ ನೋಡಿ, ಫಸ್ಟ್ MCQದಲ್ಲಿ ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಫ್ರಮ್ ದ ಚಾಯ್ಸಸ್ ಗಿವನ್. The weights used in the construction of Parse's quantity index number ಅಂದಿದ್ದಾರೆ ಅವರು. ನಾನು ಇವತ್ತು ಕ್ಲಾಸಲ್ಲಿ ಎಕ್ಸಾಮಲ್ಲಿ ನೋಡ್ತಾ ಇದ್ದೆ, ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟು ಪಾರ್ಸೆಸ್ ಇಂಡೆಕ್ಸ್ ನಂಬರ್, ಪಾರ್ಸೆಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂದ್ಕೊಂಡಿದ್ರು. ಪ್ರೈಸ್ ಇಂಡೆಕ್ಸ್ ನಂಬರ್ ಅಂದ್ಕೊಂಡ್ಬಿಟ್ಟು ಅಲ್ಲಿ ಏನು ಬರೀತಾಯಿದ್ರು ಅಂದರೆ ಕರೆಂಟ್ ಇಯರ್ ಕ್ವಾಂಟಿಟೀಸ್ ಬರೀತಾಯಿದ್ರು. ನನ್ನ ಪಾರ್ಸೆಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್, ಅದು ಪಾರ್ಸೆಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಆಗಿರೋದ್ರಿಂದ ಅಲ್ಲಿ ನೀವೇನು ಬರೀತೀರಾ ಅಂತಂದರೆ ಕರೆಂಟ್ ಇಯರ್ ಪ್ರೈಸನ್ನು ಬರೀತೀರಾ. ಓಕೆ, ಆನ್ಸರ್ ಬಂದುಬಿಟ್ಟು ಇದು ಸಿ ಆನ್ಸರು, ದಟ್ ಈಸ್ ಅ ಕರೆಂಟ್ ಇಯರ್ ಪ್ರೈಸ್. ಯಾಕಂತಂದರೆ ಕರೆಂಟ್ ಇಯರ್, ಈಗ ಪಾರ್ಸೆಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಏನು ಮಾಡ್ತೀರಾ, ಪಾರ್ಸೆಸ್ನ Q1 P1 ಡಿವೈಡ್ ಬೈ Q0 P1 ಇಂಟು 100 ಅಂತ ಬರೀತೀರಾ. ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಅಲ್ಲ ಇದು, ಪ್ರೈಸ್ ಅಲ್ಲ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಅ chi-square ಡಿಸ್ಟ್ರಿಬ್ಯೂಷನ್ ಈಸ್ ಅ ಸ್ಕ್ವೇರ್ ರೂಟ್ ಆಫ್ 2n, ದಟ್ ಈಸ್ ಅ ಡಿ ಆನ್ಸರ್. ಓಕೆ, ದ ಡಿಗ್ರೀಸ್ ಆಫ್ ಫ್ರೀಡಮ್ ವೈಲ್ ಟೆಸ್ಟಿಂಗ್ ಇಂಡಿಪೆಂಡೆನ್ಸ್ ಆಫ್ ಅಟ್ರಿಬ್ಯೂಟ್ ಇನ್ 2 ಕಾಂಟಿಜೆನ್ಸಿ ಟೇಬಲ್ ಈಸ್, ದಟ್ ಈಸ್ 1. ಕಾಂಟಿಜೆನ್ಸಿ ಟೇಬಲ್ದು ಡಿಗ್ರೀಸ್ ಆಫ್ ಫ್ರೀಡಮ್ ನೀವು ತೆಗೆದು ನೋಡಿ. ಕ್ವಶನ್ ನಾವು ಯಾವಾಗಲೂ ಇದನ್ನು 5 ಮಾರ್ಕ್ಸ್ ಎಕ್ಸಾಂಪಲ್ ಮಾಡುವಾಗೂ ಕೂಡ ಅಲ್ಲಿ ಡಿಗ್ರೀಸ್ ಆಫ್ ಫ್ರೀಡಮ್ನ 1 ಅಂತ ತಗೊಳ್ತೀವಿ ಅಲ್ಲಿ. ಫೋರ್ತ್ ಒನ್, ಸಪೋಸ್ ಎಕ್ಸ್ ಇಸ್ ಅ ವೇರಿಯೇಬಲ್ ಕ್ವಾಲಿಟಿ ಕ್ಯಾರೆಕ್ಟರಿಸ್ಟಿಕ್ಸ್ ವಿಚ್ ಚಾರ್ಟ್ ಈಸ್ ಯೂಸ್ಡ್ ಫಾರ್ ದ ಕಂಟ್ರೋಲ್ ಆಫ್ ಎವರೇಜ್ ಕ್ವಾಲಿಟಿ. ಎವರೇಜ್ ಕ್ವಾಲಿಟಿ ಅಂದಾಗ ಅಲ್ಲಿ ಎವರೇಜ್ ಅಂದ ತಕ್ಷಣ ನೀವೇನು ತೊಗೊಳ್ತೀರಿ, ಮೀನ್ ಅದು. ಓಕೆ, ಮೀನ್ ಅಂದರೆ ಎಕ್ಸ್ ಬಾರ್ ಚಾರ್ಟು. ನೆಕ್ಸ್ಟ್ ಬಂದುಬಿಟ್ಟು ಟೈಮ್ ಗ್ಯಾಪ್ ಬಿಟ್ವೀನ್ ದ ಪ್ಲೇಸಿಂಗ್ ಆರ್ಡರ್ ಆ್ಯಂಡ್ ಅರೈವಲ್ ಆಫ್ ಅ ಗೂಡ್ಸ್ ಇನ್ ಅ ಇನ್ವೆಂಟರಿ ಈಸ್ ಕಾಲ್ಡ್. ನೋಡಿ, ಇದು ಒಂದು ಸ್ವಲ್ಪ ಆಲ್ಮೋಸ್ಟ್ 1 ಮಾರ್ಕಿಂದ ಮಾಡೆಲ್ ಕ್ವಶನ್ ಪೇಪರ್ಲಿ ಟೈಮ್ ಗ್ಯಾಪ್, ಇದನ್ನು ನಾನು ಯಾವಾಗಲೂ ಹೇಳ್ತಾ ಇದ್ದೆ ನಿಮ್ಗೆ, ಇದು ಜಾಸ್ತಿ ಬರುತ್ತೆ ನೋಡಿ ಇದು ಅಂತ. ಲೀಡ್ ಟೈಮ್, ಓಕೆ, ಲೀಡ್ ಟೈಮ್ ಈಸ್ ಅ ಆನ್ಸರ್ ಇಲ್ಲಿ. ಟೈಮ್ ಗ್ಯಾಪ್ ಬಿಟ್ವೀನ್ ದ ಪ್ಲೇಸಿಂಗ್ ಆ್ಯನ್ ಆರ್ಡರ್ ಆ್ಯಂಡ್ ಅರೈವಲ್ ಆಫ್ ಅ ಗೂಡ್ಸ್ ಅಟ್ ಇನ್ವೆಂಟರಿ ಈಸ್ ಕಾಲ್ಡ್. Next, fill in the blanks by choosing the appropriate answers given in the bracket. The first one is survival ratio. That is a survival ratio, first one. Is the probability that a person of age survives. Survive ಅಂತ ಐತಿಲ್ಲ ಅಲ್ಲಿ, ಅಂದರೆ survival ratio ಇದು. If the period of a comparison is kept fixed for all the current years, it is called as a ಫಿಕ್ಸ್ಡ್ ಬೇಸ್ ಪೀರಿಯಡ್. ನೀವು 1 ಮಾರ್ಕಿಂದು ಮಿಡ್ಲ್ ಕೊಟ್ಟಿದ್ದಾರೆ, ಬಟ್ ಏನಿದೆ ಅಂತಂದರೆ ಸರಿಯಾಗಿ ಅದನ್ನು ಕ್ವಶನನ್ನು ಅರ್ಥ ಮಾಡ್ಕೊಂಡ್ರಿ ಅಂತಂದರೆ ನಿಮ್ಗೆ ಆನ್ಸರ್ ಕೂಡ ಅಲ್ಲೇ ಇದೆ. ಕ್ವಶನ್ ಸರಿಯಾಗಿ ಓದಿ ಅದನ್ನೊಂದು ಸ್ವಲ್ಪ ಅನಲೈಸ್ ಮಾಡ್ಕೊಂಡ್ರಿ ಅಂತಂದರೆ ಆನ್ಸರ್ನ ಅಲ್ಲಿ ಹಾಕ್ಬೋದು ನೀವು. ಓಕೆ, ನೋಡಿ ಇಲ್ಲಿ 3 ಯಾವಾಗಲೂ ನೋಡಿ ಇಲ್ಲಿ ಎನ್ನು ಎ ಬಿ 3 ಪ್ಯಾರಾಮೀಟರ್ ಎಲ್ಲಿ ಬರುತ್ತೆ, 3 ಪ್ಯಾರಾಮೀಟರ್ಸು ಹೈಪೋಜಾಮೆಟ್ರಿಕ್ ಡಿಸ್ಟ್ರಿಬ್ಯೂಷನಲ್ಲಿ. ಇಲ್ಲಿ ಕೊಟ್ಟಿರೋದೇ ನೋಡಿ, ಇಲ್ಲಿ ಆನ್ಸರಲ್ಲಿ ಕೊಟ್ಟಿರೋದೇ ಒಂದೇ ಒಂದು ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದಾರೆ, ದಟ್ ಈಸ್ ಅ ಹೈಪೋಜಾಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ನು. ದ ಬೌಂಡ್ರಿ ವ್ಯಾಲ್ಯೂಸ್ ಆಫ್ ಅ ಕಾನ್ಫಿಡೆನ್ಸ್ ಇಂಟರ್ವಲ್ ಆರ್ ಕಾಲ್ಡ್ ಆಸ್ ಅ ಕಾನ್ಫಿಡೆನ್ಸ್ ಲಿಮಿಟ್ಸ್. ಹೌದಾ, ಕಾನ್ಫಿಡೆನ್ಸ್ ಲಿಮಿಟ್ ಅಲ್ಲೇ ಇದೆ ಆನ್ಸರು. ಕಾನ್ಫಿಡೆನ್ಸ್ ಲಿಮಿಟ್ಸ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ದ ಮ್ಯಾಕ್ಸಿಮಮ್ ಆಫ್ ರೋ ಮಿನಿಮಮ್. ಮ್ಯಾಕ್ಸಿಮಮ್ ಆಫ್ ರೋ ಮಿನಿಮಮ್ ಕೂಡ ನೀವು ರಾಂಗ್ ಮಾಡಿಬಿಟ್ಟಿರ್ತೀರಾ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಮ್ಯಾಕ್ಸಿಮಮ್ ಫಸ್ಟ್ ಬಂದಿದೆ ಅಲ್ಲ, ಮಿನಿಮಮ್ ಸೆಕೆಂಡ್ ಬಂದಿದೆ ಅಂದರೆ ಇದು ಯಾವ್ದು ಆನ್ಸರು, ಮ್ಯಾಕ್ಸಿಮಿನ್. ಮ್ಯಾಕ್ಸಿಮಿನ್ ಈಸ್ ಅ ಆನ್ಸರ್. ಓಕೆ,
ದೆನ್ ಮ್ಯಾಚ್ ದ ಫಾಲೋಯಿಂಗ್ ಬಂದುಬಿಟ್ಟು ನೋಡಿ, ಫಸ್ಟು ಪ್ಯೂರಿಪ್ಯೂರಲ್ ಡೆತ್ಸ್, ಮೆಟರ್ನಲ್ ಮಾರ್ಟಾಲಿಟಿ ಅಂದರೆ ಪ್ಯೂರಿಪ್ಯೂರಲ್ ಡೆತ್ಸು ಫಸ್ಟ್ ಒನ್ ಇದು. ಸೆಕೆಂಡು ಕೆಲ್ಲೀಸ್ ಇಂಡೆಕ್ಸ್ ನಂಬರ್ ಏನಿದೆ, ಸ್ಯಾಟಿಸ್ಫೈಸ್ ದ ಸರ್ಕ್ಯುಲರ್ ಟೆಸ್ಟ್. ನೋಡಿ ಈಗ ನೀವು ಇಂಡೆಕ್ಸ್ ನಂಬರ್ ಬಂದಾಗ ಇಂಡೆಕ್ಸ್ ನಂಬರ್ ಸರ್ಕ್ಯುಲರ್ ಟೆಸ್ಟ್ ಎಲ್ಲಿ ಬರುತ್ತೆ, ಕೆಲ್ಲೀಸ್ ಇಂಡೆಕ್ಸ್ ನಂಬರು, ಅದನ್ನೇ ನೀವು ಆನ್ಸರ್ ಆಗಿ ಅಲ್ಲಿ ತೊಗೊಳ್ಬೋದು. ಓದಿಲ್ಲ ಅಂದರೂ ಕೂಡ ಅದನ್ನು ಬರಿಬೋದು ನೀವು. ನಾನು ಬರೆದಿದ್ದೀರಿ ಅಂದ್ಕೊಳ್ತೀನಿ, ಆಲ್ಮೋಸ್ಟ್ ಎಲ್ಲರೂ ಬರೆದಿದ್ದೀರಾ ಅಂದ್ಕೊಳ್ತೀನಿ. ಪೋಸೋನ್ ಡಿಸ್ಟ್ರಿಬ್ಯೂಷನ್ ಇಫ್ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು 3. ನಾನು ಈ ಕ್ವಶನನ್ನು ಒಂದು ಹಿಂದ್ಗಡೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಮಾಡೆಲ್ ಕ್ವಶನ್ ಪೇಪರಲ್ಲಿ. ಒಂದು ಲ್ಯಾಂಬ್ಡಾ ಮತ್ತು ಒಂದು ಲ್ಯಾಂಬ್ಡಾ -3, ದಟ್ ಈಸ್ ಮೋಡ್ ಅಂತಂದರೆ ಲ್ಯಾಂಬ್ಡಾ ಮತ್ತು ಲ್ಯಾಂಬ್ಡಾ -1. ಇಲ್ಲೇನಿದೆ, ಲ್ಯಾಂಬ್ಡಾ ಎಷ್ಟಿದೆ, 3 ಇದೆ. 3 ಲ್ಯಾಂಬ್ಡಾ -1 ಅಂದರೆ 2, ಹೌದಾ? ಅಂದರೆ 3, 2 ಆ್ಯಂಡ್ 3 ಆರ್ ದ ಮೋಡ್ಸ್ ಆಫ್ ದಿಸ್ ಪೋಸಾನ್ ಡಿಸ್ಟ್ರಿಬ್ಯೂಷನ್ನು. ಇದು ಆನ್ಸರ್ ಬಂದುಬಿಟ್ಟು ಇದು ಫಸ್ಟ್ ಆನ್ಸರು, ಇದು ಸೆಕೆಂಡ್ ಆನ್ಸರು, ಇದು ಥರ್ಡ್ ಆನ್ಸರು. ಓಕೆ, ನೆಕ್ಸ್ಟು ಪವರ್ ಆಫ್ ಅ ಟೆಸ್ಟ್ 1 - ಬೀಟಾ, 1 - ಆಲ್ಫಾ ಬರೆದಿದ್ರೆ ನಿಮ್ದು ರಾಂಗ್ ಆಗುತ್ತೆ. ಇಲ್ಲಿ 1 - ಬೀಟಾ ಈಸ್ ಆನ್ಸರ್. ಡೆಪ್ರಿಷಿಯೇಷನ್ ಕಾಸ್ಟ್ ಈಸ್ P - S ಅನ್ನು ಇಲ್ಲ ಒಂದು ಸ್ವಲ್ಪ ಇದು ಆಲ್ಫಾ ಮತ್ತು ಬೀಟಾ ಅಷ್ಟೇ ಕನ್ಫ್ಯೂಷನಲ್ಲಿ ಕೊಟ್ಟಿದ್ದಾರೆ, ಕನ್ಫ್ಯೂಷನ್ ಸ್ಟೇಟ್ಮೆಂಟಲ್ಲಿ. ಇಲ್ಲಿ ಬಂದುಬಿಟ್ಟು ಇದು 5th ಈಸ್ ಆನ್ಸರ್. ಓಕೆ, ಓಕೆ, ನೆಕ್ಸ್ಟು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸು. ಡಿಫೈನ್ ಕ್ರೂಡ್ ಬರ್ತ್ ರೇಟು, ಇದೆಲ್ಲ ಡೆಫಿನಿಷನ್ ಇದೆ, ನೀವು ಆ ಡೆಫಿನಿಷನ್ಸನ್ನು ಮಾಡ್ಕೊಳ್ತೀರಿ ಅಂದ್ಕೊಳ್ತೀನಿ. ಕ್ರೂಡ್ ಬರ್ತ್ ರೇಟ್ ಅಂದರೆ ಎವರೇಜ್ ನಂಬರ್ ಆಫ್ ಲೈವ್ ಬರ್ಡ್ಸ್ ಆಕರಿಂಗ್ ಟು 1000 ಪಾಪ್ಯುಲೇಷನ್ ಈಸ್ ಕಾಲ್ಡ್ ಆಸ್ ಅ CBR. CBR ಅಂದ್ರೇನು? ವಿಚ್ ಇಂಡೆಕ್ಸ್ ಈಸ್ ಯೂಸ್ ಫಾರ್ ದ ಮೆಜರ್ಮೆಂಟ್ ಆಫ್ ಸೀಸ್ನಲ್ ಇಂಡೈಸಸ್. ಸೀಸ್ನಲ್ ವೇರಿಯೇಷನ್ ಅಂದರೆ ಸೀಸ್ನಲ್ ಇಂಡೈಸಸ್. ಅದು ಕೆಳಗಡೆ ಕೊಟ್ಟಿದ್ದಾರೆ ನೋಡ್ರಿ ಟೆಕ್ಸ್ಟ್ ಬುಕ್ಕಲ್ಲಿ. ಇದು ಒಂದು ಎಲ್ಲ ಇದರಲ್ಲೂ ಇದೆ, ಇದು ಇಂಡೈಸಸ್. ಓಕೆ, ರೈಟ್ ಅ ಪ್ಯಾರಾಮೀಟರ್ ಆಫ್ ಅ ಟಿ ಡಿಸ್ಟ್ರಿಬ್ಯೂಷನ್ ಅಂದರೆ ಯಾವುದಾದ್ರೂ ಒಂದು ಇದು ಪ್ಯಾರಾಮೀಟರ್ ಅಂದರೆ ಅದು ಎನ್ನೇ ಇರುತ್ತೆ. ಇಲ್ಲಿ ಇನ್ನೊಂದು ಡಿಫೈನ್ ಸ್ಟಾಟಿಸ್ಟಿಕ್ಸ್. ಅ ಫಂಕ್ಷನ್ ಆಫ್ ಅ ಸ್ಯಾಂಪಲ್ ವ್ಯಾಲ್ಯೂಸ್ ಈಸ್ ಕಾಲ್ಡ್ ಆಸ್ ಅ ಸ್ಟಾಟಿಸ್ಟಿಕ್ಸ್. ವೆನ್ ದ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಈಸ್ ಸೆಡ್ ಟು ಬಿ ಅನ್ಬ್ಯಾಲೆನ್ಸ್ಡ್ ಅಂದಿದ್ದಾರೆ. ಅಂದರೆ ಸಮೇಷನ್ ಆಫ್ AI ಈಸ್ ನಾಟ್ ಈಕ್ವಲ್ ಟು ಸಮೇಷನ್ ಆಫ್ BJ. ನೋಡಿ, ಬ್ಯಾಲೆನ್ಸ್ಡ್ ಕೇಳಿರ್ತಾರೆ, ಬಟ್ ಇಲ್ಲಿ ಏನು ಕೇಳಿದ್ದಾರೆ, ಅನ್ಬ್ಯಾಲೆನ್ಸ್ಡ್ ಕೇಳಿದ್ದಾರೆ. ಬ್ಯಾಲೆನ್ಸ್ಡ್ ಕೇಳಿದಾಗ ನಾವು ಏನು ಬರೀತಿದ್ವಿ, ಸಮೇಷನ್ ಆಫ್ AI ಈಸ್ ಈಕ್ವಲ್ ಟು ಸಮೇಷನ್ ಆಫ್ BJ. ಬಟ್ ಇಲ್ಲಿ ಕೇಳಿರೋದು ಸಮೇಷನ್ ಆಫ್ AI ಈಸ್ ನಾಟ್ ಈಕ್ವಲ್ ಟು ಸಮೇಷನ್ ಆಫ್ BJ. ಓಕೆ, 2 ಮಾರ್ಕ್ಸು ಕೂಡ ಅಲ್ಲಿ ಟೈಮ್ ಸೀರೀಸು ಡೈರೆಕ್ಟ್ ಕ್ವಶನ್ ಇದೆ. ಗಿವ್ ಆನ್ ಎಕ್ಸಾಂಪಲ್. ಕೊರ್ನಾಲಜಿಕಲ್ ಸೀರೀಸ್ ಈಸ್ ಕಾಲ್ಡ್ ಆಸ್ ಅ ಟೈಮ್ ಸೀರೀಸ್. ಕೊರ್ನಾಲಜಿಕಲ್ ಅಂತ ನನಗೆ ಸೆಂಟೆನ್ಸ್ ಬಂದರೂ ಕೂಡ ಅಲ್ಲಿ ವರ್ಡ್ ಬಂದ್ರೂ ಕೂಡ ಅಲ್ಲಿ ನಾವು ಮಾರ್ಕ್ಸನ್ನು ಕೊಡ್ತೀವಿ. ಎಕ್ಸಾಂಪಲ್ ಕೂಡ ನೀವು ಯಾವುದಾದ್ರೂ ಕೊಡ್ಬೋದು, ಸೇಲ್ಸು, ಪ್ರೊಡಕ್ಷನ್ನು, ಅದೇ ಯಾವುದಾದ್ರೂ ಕೊಡ್ಬೋದು. ನೆಕ್ಸ್ಟು ಬಂದುಬಿಟ್ಟು 18th, ರೈಟ್ ಟು ಅಸಂಪ್ಷನ್ಸ್ ಆಫ್ ಇಂಟರ್ಪೊಲೇಷನ್ ಎಕ್ಸ್ಟ್ರಾಪೊಲೇಷನ್. ನಾನು ಇಂಟರ್ಪೊಲೇಷನ್ ಎಕ್ಸ್ಟ್ರಾಪೊಲೇಷನ್ ಯಾವುದೇ ನಂದು ವಿಡಿಯೋ ನೋಡಿ ಅದರಲ್ಲಿ ಈ ಕ್ವಶನ್ ಇದ್ದೇ ಇದೆ. ಅಸಂಪ್ಷನ್ಸ್, 2 ಅಸಂಪ್ಷನ್ಸ್ ನೀವು ಕಂಪಲ್ಸರಿ ಮಾಡ್ಕೊಳ್ಳೇಬೇಕು. ಫೈನಲ್ ಎಕ್ಸಾಮ್ ಕೂಡ ಅಲ್ಲಿ ಮಾಡಿಕೊಳ್ಳೇಬೇಕು. ನೆಕ್ಸ್ಟ್ ಬಂದುಬಿಟ್ಟು 19th ಲ್ಯಾಂಬ್ಡಾ ಮೀನ್ ಈಸ್ ಈಕ್ವಲ್ಸ್ ಟು 4 ಆ್ಯಂಡ್ ವೇರಿಯನ್ಸ್ ಈಸ್ ಈಕ್ವಲ್ಸ್ ಟು 2. ಅಂದರೆ NP ಈಸ್ ಈಕ್ವಲ್ಸ್ ಟು 4, NPQ ಈಸ್ ಈಕ್ವಲ್ಸ್ ಟು 2, ಹೌದಾ? ಇಲ್ಲಿ NPQ ಡಿವೈಡ್ ಬೈ NP ಮಾಡಿದಾಗ ನಿಮಗಲ್ಲಿ NPQ ಎಷ್ಟಿದೆ, 2 ಇದೆ. 2 ಡಿವೈಡ್ ಬೈ 4 ಬರುತ್ತೆ. ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು 1/2. ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು 0.5. ಅಂದರೆ Q ಈಸ್ ಈಕ್ವಲ್ಸ್ ಟು 0.5 ಬಂತು. 1 - Q ಈಸ್ P ಈಸ್ ಈಕ್ವಲ್ಸ್ ಟು 0.5. ದೆನ್ NP ಈಸ್ ಈಕ್ವಲ್ಸ್ ಟು 4 ಅಂದಾಗ P ಎಷ್ಟಾಗುತ್ತೆ, P 0.5 ಈ ಕಡೆ ತೊಗೊಂಡ್ಬಿಟ್ರಿ ಅಂತಂದರೆ N ಈಸ್ ಈಕ್ವಲ್ಸ್ ಟು 8. N ಈಸ್ ಈಕ್ವಲ್ಸ್ ಟು 8 ಈಸ್ ಅ ಆನ್ಸರ್. ಓಕೆ, ನೆಕ್ಸ್ಟ್ 20th ಕ್ವಶನ್ನು. ವಾಟ್ ಆರ್ ದ ವ್ಯಾಲ್ಯೂಸ್ ಆಫ್ ಅ ಕೊಯಿಫಿಷಿಯಂಟ್ ಆಫ್ β1? ಕೊಯಿಫಿಷಿಯಂಟ್ ಆಫ್ ಸ್ಕ್ಯೂನೆಸ್ β1 ಈಸ್ ಈಕ್ವಲ್ಸ್ ಟು 0 ಆ್ಯಂಡ್ β2 ಈಸ್ ಈಕ್ವಲ್ಸ್ ಟು 3. ಕ್ಯೂರ್ಟೋಸಿಸ್ ನೋಡಿ, ನಾರ್ಮಲ್ ಡಿಸ್ಟ್ರಿಬ್ಯೂಷನಲ್ಲಿ ಯಾವಾಗಲೂ ಕ್ಯೂರ್ಟೋಸಿಸ್ ಎಷ್ಟಿರುತ್ತೆ, β2 3 ಇರುತ್ತೆ. ಎಕ್ಸಾಕ್ಟ್ಲಿ. β1 ಸ್ಕ್ಯೂನೆಸ್ 0 ಅಲ್ಲ, ಅದು ನಾನ್ ಸಿಮೆಟ್ರಿಕಲ್ ಅಲ್ಲ, ಅದು ನಾನ್ ಸ್ಕ್ಯೂನೆಸ್ಸು. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಯಾವಾಗಲೂ ಇದು ಮೆಸೋಕ್ಯೂಟಿಕ್ ಬರುತ್ತೆ. ಮೆಸೋಕ್ಯೂಟಿಕ್ ಅಂದಾಗ ಎಕ್ಸಾಕ್ಟ್ಲಿ ಈಕ್ವಲ್ ಟು 3 ಬರುತ್ತೆ. ಓಕೆ, ದೆನ್ ಡಿಫೈನ್ ಟೈಪ್ 1 ಆ್ಯಂಡ್ ಟೈಪ್ 2 ಎರರ್. ನೀವು ಯೂಸ್ವಲಿ ಎಲ್ಲ ಕ್ವಶನ್ ಪೇಪರ್ ನೋಡಿದಾಗೂ ಕೂಡ ಟೈಪ್ 1 ಆ್ಯಂಡ್ ಟೈಪ್ 2 ಎರರ್ ಯೂಸ್ವಲಿ ಇರೋದೇ ಅದು ಕ್ವಶನ್ನು. ರಿಜೆಕ್ಟಿಂಗ್ ಅ ನಲ್ ಹೈಪೋಥೆಸಿಸ್ ವೆನ್ ಇಟ್ ಈಸ್ ಆ್ಯಕ್ಚುಲಿ
True is called as a type 1 error. Next, accepting a null hypothesis when it is not true, that is called as a type 2 error. ಅದು ಟೈಪ್ 1 ದ ಅಪೋಸಿಟ್ ಟೈಪ್ 2 ಅಂದರೆ ಎರಡು ಎರರ್ ಅದನ್ನು ತೊಗೊಂಡ್ಬಿಟ್ರಿ ಅಂತಂದರೆ ಎರಡು ಬೈಹೆಟ್ ಮಾಡ್ಕೊಂಡ್ರಿ ಅಂದರೆ ಯೂಸ್ವಲಿ ನಿಮಗೆ ಫೈನಲ್ ಎಕ್ಸಾಮ್ ಕೂಡ ಅದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 22 ಕ್ವಶನ್ ನಂಬರ್ 22, ದಟ್ ಈಸ್ ಎಕ್ಸ್ ಬಾರ್ ಕೊಟ್ಟಿದ್ದಾರೆ, ಅಲ್ಲಿ ಮ್ಯೂ ಕೊಟ್ಟಿದ್ದಾರೆ, ಎಸ್ ಕೊಟ್ಟಿದ್ದಾರೆ, ಎನ್ ಕೊಟ್ಟಿದ್ದಾರೆ. ಟಿ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಟಿ ಹೆಂಗೆ ಮಾಡ್ತೀರಾ? ಟಿ ಈಸ್ ಈಕ್ವಲ್ಸ್ ಟು ಎಕ್ಸ್ ಬಾರ್ ಮೈನಸ್ ಮ್ಯೂ ನಾಟ್ ಡಿವೈಡ್ ಬೈ ಎಸ್ ಬೈ ರೂಟ್ ಆಫ್ ಎನ್ ಮೈನಸ್ 1. ನಾನು ಸುಮ್ಮನೆ ನಿಂತ್ಕೊಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗೂ ಕೂಡ ಅಲ್ಲಿ ಆನ್ಸರ್ ಬಂದಿರೋದು 2.4. ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಆನ್ಸರ್ ಈಸ್ 22, ಆನ್ಸರ್ ಈಸ್ 2.4. ದೆನ್ ಮೆನ್ಷನ್ 2 ಮೆಥಡ್ಸ್ ಅಂದಿದ್ದಾರೆ, 2 ಟೈಪ್ಸ್ ಅಂದಾಗ ಅಲ್ಲಿ ಇರೋದೇ 2 ಕಾಸಸ್ಸು, ಒಂದು ಚಾನ್ಸ್ ಕಾಸಸ್ಸು, ಒಂದು ಅಸೈನೇಬಲ್ ಕಾಸಸ್ಸು. 24th ಕ್ವಶನ್ ಈಸ್ name 2 methods of obtaining initial basic feasible solution, that is a transportation is a northwest corner rule and matrix minima method. ಇದನ್ನೆರಡು ಬರೆದಿದ್ರು ಸಾಕಾಗುತ್ತೆ. 2 ಮೆಥಡ್ ಬರೆದ್ರು, ಬಟ್ 3 ಮೆಥಡು ಓಗಲ್ಸ್ ಅಪ್ರಾಕ್ಸಿಮೇಷನ್ ಮೆಥಡು ಇದೆ. ಮೆಥಡ್ಸ್ ಬರೆದ್ರು, ಅಲ್ಲಿ ಅವ್ರು 2 ಮೆಥಡ್ ಕೇಳಿದ್ದಾರೆ, 2 ಬರೆದ್ರು ಕೂಡ ಅಲ್ಲಿ ಫುಲ್ ಆನ್ಸರ್ ನಿಮಗೆ ಬಂದುಬಿಡುತ್ತೆ. ನಾನು ನಿನ್ನೆ ನೈಟ್ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದೆ, ಅದರಲ್ಲಿ ಕೆಲ್ಲೀಸ್, ಯಾಕಂದರೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೆಲ್ಲೀಸ್ ಬಂದಿದೆ, ಹೌದಾ? ಒಂದು ಮಾಡೆಲ್ ಕ್ವಶನ್ ಪೇಪರ್ನ ನಾನು ಡಿಸ್ಕಸ್ ಮಾಡಿದಾಗ ಕೆಲ್ಲೀಸನ್ನು ಡಿಸ್ಕಸ್ ಮಾಡಿದ್ವಿ, ಹೌದಾ? ನಾನು ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಾನು ಡೈರೆಕ್ಟಾಗಿ ಆನ್ಸರ್ ಬರಿತಾ ಇದ್ದೀನಿ ಇಲ್ಲಿ. P0Q ಇಸ್ ಈಕ್ವಲ್ಸ್ ಟು ಎಷ್ಟು ಬಂತು? 770. ಸಮೇಷನ್ ಆಫ್ P1Q ಇಸ್ ಈಕ್ವಲ್ಸ್ ಟು 810. ದ ಆನ್ಸರ್, ಕೆಲ್ಲೀಸ್ ಆನ್ಸರ್ ಬಂದುಬಿಟ್ಟು P01 ಆಫ್ ಕೆಲ್ಲೀಸ್ ಇಸ್ ಈಕ್ವಲ್ಸ್ ಟು, ಫಾರ್ಮುಲಾ ಕರೆಕ್ಟಾಗಿ ಬರಿಬೇಕು ನೀವು, ಬರೆದಾಗ 105.2. ಓಕೆ, 105.2. ಕಮೆಂಟ್ ಆನ್ ರಿಸಲ್ಟ್ ಅಂದಿದ್ದಾರೆ. ಕಮೆಂಟ್ ಅಂದಾಗ ಇನ್ಕ್ರೀಸ್ಡ್ ಬೈ 5% ಇನ್ಕ್ರೀಸ್ಡ್, 5% ಇನ್ಕ್ರೀಸ್ಡ್ ಅಂತ ಬರೆದ್ರು. ಕಮೆಂಟ್ ಬರ್ದಿಲ್ಲ ಅಂತಂದರೆ 1 ಮಾರ್ಕ್ ಲೂಸ್ ಮಾಡ್ಕೊಳ್ತೀರಾ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಈಗ ಎಲ್ಲಿ ಯಾವುದು 26th ಬೈನಾಮಿಯಲ್ ಎಕ್ಸ್ಪಾನ್ಷನ್. 2 ಮಾಡೆಲ್ ಕ್ವಶನ್ ಪೇಪರಲ್ಲಿ ಬೈನಾಮಿಯಲ್ ಎಕ್ಸ್ಪಾನ್ಷನ್ನು ಇದೆ. ಈಗ ನೀವು ಅದರ ಪ್ರಿಪೇರ್ ಆಗಿದ್ದರೆ ಕರೆಕ್ಟಾಗಿ ಸಾಲ್ವ್ ಮಾಡ್ಕೊಂಡ್ರಿ ಅಂತಂದರೆ ಇಲ್ಲಿ ಬಂದುಬಿಟ್ಟು ನಿಮಗೆ Y3 ಆನ್ಸರ್ ಈಸ್ 18.25 ಆ್ಯಂಡ್ Y5 ಆನ್ಸರ್ ಈಸ್ 22.5 is the answer. 22.5 is the answer. ಓಕೆ, ಆಮೇಲೆ ಇನ್ನೊಂದು, ಈಗ ನೆಕ್ಸ್ಟ್ ಪ್ರಿಪ್ರೇಟ್ರಿಯಲ್ಲಿ ನಿಮಗೆ ನ್ಯೂಟನ್ಸ್ ಕೊಡ್ಬೋದು, ಅದಕ್ಕೆ ನ್ಯೂಟನ್ಸು ಕೂಡ ಅಲ್ಲಿ ಪ್ರಿಪೇರ್ ಆಗಿರ್ರಿ. ಇದನ್ನು ಕರೆಕ್ಟಾಗಿ ನೀವು ಮಾಡಿತ್ತು, ನಿಮ್ಗೆ ಆನ್ಸರ್ ಬಂದಿತ್ತು ಅಂತಂದರೆ ಇದು ಓಕೆ, ನಿಮ್ಗೆ ನೀವು ಪರ್ಫೆಕ್ಟ್ ಇದ್ದೀರಾ ಅಂತ. ಇಲ್ಲ ನಿಮ್ಗೆ ರಾಂಗ್ ಆನ್ಸರ್ ಬಂದಿತ್ತಂದರೆ ಇದನ್ನು ಇನ್ನೂ ಪರ್ಫೆಕ್ಟ್ ಮಾಡ್ಕೊಳ್ಳಿ, ಯಾಕಂದರೆ ನೆಕ್ಸ್ಟ್ ಪ್ರಿಪ್ರೇಟ್ರಿಯಲ್ಲಿ ಇದು ಬರ್ಬೋದು, ಅಥವಾ ಇಲ್ಲ ಅಂದರೆ ನ್ಯೂಟನ್ಸು ಕೂಡ ಅಲ್ಲಿ ಬರ್ಬೋದು. ನೆಕ್ಸ್ಟ್ 27th ಈಸ್ ಅ ಬೈನಾಮಿಯಲ್ ಮೆಥಡ್, ದಟ್ ದ ವ್ಯಾಲ್ಯೂಸ್ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ ಆನ್ಸರ್ಸ್ ಏನೇನು ಬಂದಿದೆ ಅಂದರೆ, ಫಸ್ಟು T0ದ್ದು 6, 30, 60, ಅಗೇನ್ 60, 30 ಆ್ಯಂಡ್ 6. ಟೋಟಲ್ ಎಷ್ಟು ಬರುತ್ತೋ ಅಂದರೆ 192 ಈಸ್ ಟೋಟಲ್ ಬರುತ್ತೆ ಅದು. ಓಕೆ, ಅಲ್ಲಿ TX ವ್ಯಾಲ್ಯೂಸು, ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ ವ್ಯಾಲ್ಯೂಸು. ನೆಕ್ಸ್ಟ್ 28th ಆನ್ಸರ್ ಈಸ್ 0.4 ಮಿಸ್ಟೇಕ್ಸ್ ಅಂದ ತಕ್ಷಣ ನಿಮಗೆ ನೆನಪಾಗೋದಲ್ಲಿ ಪೋಸ್ ಆನ್ ಡಿಸ್ಟ್ರಿಬ್ಯೂಷನ್ನು ಮಾಡಿದಾಗ ಕ್ಯಾಲ್ಕುಲೇಟ್ ಮಾಡಿದಾಗ ಅಲ್ಲಿ ಎಟ್ಮೋಸ್ಟ್ ಕೊಟ್ಟಿದ್ದಾರೆ ಅಲ್ಲಿ, ಹೌದಾ? ಎಟ್ಮೋಸ್ಟ್ 2 ಮಿಸ್ಟೇಕ್ಸ್ ಅಂತ ಹೇಳಿಬಿಟ್ಟು ಆನ್ಸರ್ ಅದನ್ನು ಕ್ಯಾಲ್ಕುಲೇಟ್ ಇಂಟು 700. ಫಸ್ಟ್ ಆನ್ಸರ್ ಬಂದುಬಿಟ್ಟು ನಿಮಗೆ 0.9920 ಬರುತ್ತೆ. ಅಲ್ಲಿ ಅದನ್ನು ಇಂಟು 700 ಮಾಡಿದಾಗ 694.4 ಈಸ್ ಅ ಆನ್ಸರ್, ಮೀನ್ಸ್ ಅಪ್ರಾಕ್ಸಿಮೇಟ್ಲಿ 695 ಈಸ್ ಅ ಆನ್ಸರ್. ಓಕೆ, ನೆಕ್ಸ್ಟ್ 30th ಕ್ವಶನ್ ಈಸ್ ಅ ವೆರಿ ಈಸಿ ಕ್ವಶನ್.
ಇದನ್ನು ಡಾಮಿನೆನ್ಸ್ ಮೆಥಡು, ಡಾಮಿನೆನ್ಸ್ ಒಂದೊಂದೇ ಸ್ಟೆಪ್ ವೈಸ್ ಮಾಡ್ಕೊಂಡ್ಬಿಟ್ಟು ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಆನ್ಸರ್ ಬಂದುಬಿಟ್ಟು ನಿಮಗೆ A3B4 that is 1 is the answer. Value of the game V is equals to 1. It's not a fair game. Okay, strategies ಎಲ್ಲ ಬರಿಬೇಕು ಅದನ್ನು. 31 ಆನ್ಸರ್ ಬಂದುಬಿಟ್ಟು 4th ಇಯರ್ ಬರುತ್ತೆ. ಇದು 4th ಇಯರು. ಆನ್ಸರ್ ಬಂದುಬಿಟ್ಟು 10,500 is the answer. ಆಲ್ಮೋಸ್ಟ್ ಎಲ್ಲರೂ ಮಾಡಿದ್ದೀರಾ ಅಂದ್ಕೊಳ್ತೀನಿ ಇದೆಲ್ಲನೂ ಆನ್ಸರ್ಸು. ನೆಕ್ಸ್ಟು 32 ಕ್ವಶನ್ ನಂಬರ್, ದಟ್ ಈಸ್ ಇದು ಎಕ್ಸ್ ಈಸ್ ಲೆಸ್ ದ್ಯಾನ್ 70 ಬರುತ್ತೆ. ಇದು ಕ್ಲಿಯರಾಗಿ ನಾನು ಒಂದು ಸತಿ ಇನ್ನೊಂದು ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಂತೆ. 1 ಮೈನಸ್ 0 ಪಾಯಿಂಟ್ ಅಂದರೆ 9772, ಯಾಕಂದರೆ ಅಲ್ಲಿ 2 ತೊಗೊಂಡಾಗ -2 ತೊಗೊಂಡಾಗ ಆನ್ಸರ್ ಬಂದುಬಿಟ್ಟು 0.228 ಈಸ್ ಅ ಆನ್ಸರ್. ಇಲ್ಲಿ ಬಿಟ್ವೀನ್ ದ ಆನ್ಸರ್ ಬಂದುಬಿಟ್ಟು ನಿಮಗೆ 0.6826 ಬಿಟ್ವೀನ್ ಅಂದರೆ ಆ ಎರಡು ಸೈಡ್ ನೋಡಿಬಿಟ್ಟು ಅದು ಅಲ್ಲಿಂದ -1ಇಂದ +1ವರೆಗೂ ಆನ್ಸರ್ ಬಂದುಬಿಟ್ಟು ಅಲ್ಲಿ 0.68. ಇದು ಸೆಕೆಂಡ್ದಿದು, ಇದು ಫಸ್ಟ್ದಿದು. ಓಕೆ, 33 ಕ್ವಶನ್ ನಂಬರ್ 33, ದೆನ್ ದಟ್ ಈಸ್ ದ ಆನ್ಸರ್ IQ, ಬಿಫೋರ್ IQ ಆ್ಯಂಡ್ ಆಫ್ಟರ್ IQ. ಇದು ನಿಮಗೆ ಬಂದುಬಿಟ್ಟು ಪೇಡ್ ಟಿ ಟೆಸ್ಟು. ಅಲ್ಲಿ ಎಲ್ಲನೂ ಕಂಪಲ್ಸರಿ ನೀವು H0 H1 ಎಲ್ಲ ಬರಿಬೇಕು. ಟಿ ಆನ್ಸರ್ ಬಂದುಬಿಟ್ಟು -2.6 ಈಸ್ ಆನ್ಸರ್. ಆ್ಯಂಡ್ ದಟ್ ಈಸ್ ನಾನು ಟೇಬಲ್ ವ್ಯಾಲ್ಯೂ ನೋಡಿದಾಗ ರಿಜೆಕ್ಟ್ ಆಗುತ್ತೆ. ಇದು H0 ಈಸ್ ರಿಜೆಕ್ಟೆಡ್. H0 is a rejected. Conclusion is yoga improves the IQ of the students. ಯಾಕಂದರೆ ಅದನ್ನು ಟ್ರೂ ಅಂತ ತೊಗೊಂಡಿರ್ತೀವಲ್ಲ, ಅಲ್ಲಿ yoga improves the IQ of the students. H0 is it is a 4 degrees of freedom. Okay, next ಬಂದುಬಿಟ್ಟು 34th ಕ್ವಶನ್ ನಂಬರ್ 34 ತುಂಬಾ ಈಸಿ ಆದಂಥ ಕ್ವಶನ್ನು. NP -3 × √NP Q' ಅದನ್ನ ಮಾಡಿಕೊಂಡಾಗ ಫಸ್ಟು CL ಬಂದುಬಿಟ್ಟು CL ಈಸ್ ಈಕ್ವಲ್ಸ್ ಟು ಅಲ್ಲಿ 2 ಬಂತು. LCL ಕ್ಯಾಲ್ಕುಲೇಟ್ ಮಾಡಿದಾಗ -2.2, ದ್ಯಾಟ್ಸ್ ಅಪ್ರಾಕ್ಸಿಮೇಟ್ಲಿ 0 ಅಂತ ಕನ್ಸಿಡರ್ ಆಗುತ್ತೆ, ಯಾಕಂದರೆ ನೆಗೆಟಿವ್ ವ್ಯಾಲ್ಯೂ ಅಲ್ಲಿ ತೊಗೊಳ್ಳಲ್ಲ. UCL ಬಂದುಬಿಟ್ಟು 6.2ನ ತೊಗೊಳ್ತೀವಿ. ಓಕೆ, 35th ಕ್ವಶನ್ನು. 35th ನಾನು ಯೂಶ್ವಲಿ ನಿಮ್ಗೆ ಹೇಳ್ತಾನೆ ಇರ್ತೀನಿ, ಇದನ್ನು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಮತ್ತು LPPನ ಮಾಡ್ಕೊಳ್ಳಿ POQ ಅಲ್ಲಿ ಅಂತ. LPP ಕೂಡ ತುಂಬಾ ಈಸಿಯಾಗಿರುವಂಥ ಕ್ವಶನ್ನು. ಅದು ಕೆಳಗಡೆ ನಿಮಗೆ ಗ್ರಾಫಲ್ಲಿ ಬಂದುಬಿಟ್ಟು ನಿಮ್ಗೆ ಫಸ್ಟು 2 ಇದು ಬರುತ್ತೆ ಪಾಯಿಂಟ್ಸ್, ಹೌದಾ? 10 ಮತ್ತು 6 ಮತ್ತು 10, Y6 ಮತ್ತು ಇದು 10 ಬರುತ್ತೆ. ಇಲ್ಲಿ ಬಂದುಬಿಟ್ಟು 8 ಬರುತ್ತೆ. ಈ ರೀತಿಗೆ ಬಂದಿರುತ್ತೆ. ಆ್ಯಕ್ಚುಲಿ ಇದೇನಿದೆ ಅಲ್ಲ, ಇದಿದೆಯಲ್ಲ ಕೆಳಗಡೆ, ಅದು ಅಲ್ಲಿ ನಿಮಗೆ ಫಿಸಿಬಲ್ ರೀಸನ್ ಆಗುತ್ತೆ. ಅಲ್ಲಿ 3 ಪಾಯಿಂಟ್ಸ್ ತೊಗೊಳ್ತೀರಾ. ಅಲ್ಲಿ 3 ಪಾಯಿಂಟ್ಸ್ ತೊಗೊಂಡಾಗ ಇದು ಮಿನಿಮೈಸ್ ಆಗಿರೋದ್ರಿಂದ ದ ಆನ್ಸರ್ ಬಂದುಬಿಟ್ಟು Z ಈಸ್ ಈಕ್ವಲ್ಸ್ ಟು 625. ನಿಯರ್ ಅಲ್ಲಿ ಆನ್ಸರ್ ಇದ್ದರೆ ನಾವು ಅದಕ್ಕೆ ಮಾರ್ಕ್ಸ್ ಅಲಾಟ್ ಮಾಡ್ತೀವಂತೆ. ನೆಕ್ಸ್ಟ್ 36th ಕ್ವಶನ್ನು. 36th ಕ್ವಶನ್ನು ನಿಮ್ಗೆ ಆನ್ಸರ್ಸ್ ಅಷ್ಟು ನಾನು ಕೊಟ್ಬಿಡ್ತೀನಿ. ಇಲ್ಲಿ ಲೊಕ್ಯಾಲಿಟಿ ಎ ಬಂದುಬಿಟ್ಟು, ಲೊಕ್ಯಾಲಿಟಿ ಎದ್ದು ಬಂದುಬಿಟ್ಟು 32.04, ಲೊಕ್ಯಾಲಿಟಿ ಬಿದು ಬಂದುಬಿಟ್ಟು 30.64 ಈಸ್ ಅ ಆನ್ಸರ್. ಓಕೆ, 30.64 ಈಸ್ ಅ ಆನ್ಸರ್. ಅಲ್ಲಿ STDR ಆಫ್ B ಈಸ್ ಕಡಿಮೆ ಆಗುತ್ತೆ, ಅದು B ಈಸ್ ಅ ಮೋರ್ ಹೆಲ್ದಿಯರ್ ಅಂತ ಕಮೆಂಟ್ ಹಾಕ್ತೀರಾ. B ಈಸ್ ಮೋರ್ ಹೆಲ್ದಿಯರ್. ಆಮೇಲೆ ಇದ್ರ ಜೊತೆಗೆ ನೀವು ಅಲ್ಲಿ ASDR ಫಾರ್ಮುಲಾ ಬರೆದಿರಬೇಕು. ASDRನ ಒಂದು ಕ್ಯಾಲ್ಕುಲೇಷನ್ ತೋರಿಸಿರಬೇಕು. ಕರೆಕ್ಟಾಗಿ STDR 2 ಫಾರ್ಮುಲಾಸನ್ನು ಕರೆಕ್ಟಾಗಿ ಬರ್ತಿರ್ಬೇಕಲ್ಲಿ.
37th ಕ್ವಶನ್ ಬಂದುಬಿಟ್ಟು ನಿಮಗೆ ಫಿಶರ್ಸ್ ಇಂಡೆಕ್ಸ್ ನಂಬರ್ಸ್ ಬಂದುಬಿಟ್ಟು ಅಲ್ಲಿ ಆನ್ಸರು 109.5 ಬರುತ್ತೆ. ಅದು ಕ್ಯಾಲ್ಕುಲೇಷನ್ ಬೇಕಿದ್ದರೆ ನಾನು ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಒಂದೊಂದೇ ಮಾಡಿ ತೋರಿಸ್ತೀನಿ, ಇಲ್ಲಾಂದರೆ ಇದು ಸುಮ್ಮನೆ ವಿಡಿಯೋ ತುಂಬಾ ಲಾಂಗ್ ಆಗಿಬಿಡುತ್ತೆ. ಆಮೇಲೆ ಟಿ ಆರ್ ಟಿ ಈಸ್ ಈಕ್ವಲ್ಸ್ ಟು 1 ಬಂದುಬಿಡುತ್ತಲ್ಲಿ, ನೋ ಪ್ರಾಬ್ಲಮ್. ಆಮೇಲೆ ಇದು ಯಾವುದು 38th ಕ್ವಶನ್ ಬಂದುಬಿಟ್ಟು ನಿಮ್ಗೆ ಆನ್ಸರ್ಸ್ ಏನೇನು ಬರುತ್ತೆ ನೋಡಿ. 68.33, 65, 71.67, ಓಕೆ, 78.33, 90, 100 and 111.67 is the answer. ಅಲ್ಲಿ 3 ಇಯರ್ಲಿ ಮೂವಿಂಗ್ ಎವರೇಜು. ಇದು ಯಾವುದು ಇನ್ನೊಂದು ಬಿ ಕ್ಯಾಲ್ಕುಲೇಷನ್ ಮಾಡಿದಾಗ ಎ ಬಂದುಬಿಟ್ಟು ಎ ಈಸ್ ಈಕ್ವಲ್ಸ್ ಟು 31 ಆ್ಯಂಡ್ ಬಿ ಈಸ್ ಈಕ್ವಲ್ಸ್ ಟು 7.1 ಇಸ್ ಆನ್ಸರ್. ಅಲ್ಲಿ ಬರೀ ನೀವು y ಈಸ್ ಈಕ್ವಲ್ಸ್ ಟು a ಪ್ಲಸ್ ಬಿ ಎಕ್ಸ್ ಹಾಕಿದರೂ ಸಾಕಾಗುತ್ತೆ, ನೀವು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೂ ಸಾಕು. ಟ್ರೆಂಡ್ ವ್ಯಾಲ್ಯೂಸ್ ಏನನ್ನು ಫೈಂಡ್ ಔಟ್ ಮಾಡೋದು ಬೇಡ. ಇದು ನಿಮ್ಮದು 5 ಮಾರ್ಕ್ಸಿಗೆ ಇದು +5 ನೀವು ಟಿ ಆರ್ ಟಿ ಬಿಟ್ಟು ಇದನ್ನು ಮಾಡಿದರೂ ಕೂಡ ಅಲ್ಲಿ ನಿಮಗೆ 10 ಮಾರ್ಕ್ಸು ಫುಲ್ಲಾಗಿ ಬರುತ್ತೆ. ಇದಿಷ್ಟು ನಿಮಗೆ ಸ್ಕೀಮ್ ಆಫ್ ದಿಸ್ ಪ್ರಿಪ್ರೇಟ್ರಿ ಎಕ್ಸಾಮಿನೇಷನ್. ಓಕೆ ಸ್ಟೂಡೆಂಟ್ಸ್, ನಿಮ್ಮದು ಎಕ್ಸಾಮ್ ಹೆಂಗಾಗಿದೆ, ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ ನಿಮ್ಮದು ಅನಲೈಸ್ ಮಾಡಿಬಿಟ್ಟು ನಂಗೆ ಕಮೆಂಟ್ ಹಾಕಿಬಿಡಿ. ನೀವು ಎಷ್ಟು ಕರೆಕ್ಟ್ ಮಾಡಿದ್ದೀರಾ, ಯಾವ್ದು ರಾಂಗ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.